ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಬರೀ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಸೊ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ನೀರು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಡಿದ್ರಾಯ್ತು ಅಂತೇಳಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಕುಡಿಯೋಕಂತೀನಿ. ಹೆಚ್ಚು ಹೇಳಬೇಕು ಅಂತಂದರೆ ಮೊದಲೆಲ್ಲ ಡೈಲಿ ಎದ್ದುಗಟ್ಟನ ನೀರು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಡಿತಿದ್ದೆ ಮೊದಲು. ಆಮೇಲೆ ಬಿಟ್ಟುಬಿಟ್ಟೆ. ಒಂದು ಹೆಚ್ಚು ಕಡಿಮೆ 1-2 ವರ್ಷದಿಂದ ಅಂತ ಅನ್ಕೊತೀನಿ. ಸೊ ಕಂಪಲ್ಸರಿ ಒಂದು 2-3 ವರ್ಷ ಕುಡಿದೆ ಅಂತ ಅನ್ಸುತ್ತೆ. ಆನಂತರ ಅದು ಯಾಕೋ ಹೋಗ್ತಾ ಹೋಗ್ತಾ ಬಾಡಿಗೆ ಭಾಳ ಹೀಟ್ ಅಂತಂದು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮತ್ತು ತಣ್ಣೀರನ್ನ ಕುಡಿಯೋಕ್ಕಂತ ಬಿಸಿನೀರು ಬದಲಾಗಿ ಒಟ್ಟು ತಣ್ಣೀರು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟು ನೀರನ್ನ. ಆ್ಯಂಡ್ ಈಗ ನೆಗಡಿ ಆಗಿರೋದ್ರಿಂದ ಸೊ ಬಿಸಿನೀರು ಕುಡಿದ್ರಾಯ್ತು ಅಂತೇಳಿ ಸೊ ಬಿಸಿನೀರು ಒಂದು ಸ್ವಲ್ಪ ಕಾಸ್ಕೊಂಡು ಕುಡಿದೆ ನೋಡ್ರಿ. ಅಂದ್ರೆ ಕಡಿಮೆ ಆಗುತ್ತೆ ನನ್ನ ನೆಗಡಿ ಅಂತೇಳಿ. ಸೊ ನೀರು ಕುಡ್ಕೊಂಡು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಮ್ಯಾಗ ಆಲೂಗಡ್ಡೆನೂ ಕುದಿಯೋಕ್ಕಿಟ್ಟೆ. ಆಲೂಗಡ್ಡೆ ಪಲ್ಯ ಮಾಡಬೇಕು, ಯಾಕಂದ್ರೆ ಇವತ್ತು ದೋಸೆ ಮಾಡೋದಿತ್ತಲ್ಲ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಕುದಿಯೋಕ್ಕಿಟ್ಟು ನೆಕ್ಸ್ಟ್ ಬಾಗಿಲು ಮುಂದೆ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿ ಸೊ ಈಗ ನೋಡ್ರಿ ಟೆರೆಸ್ ಮ್ಯಾಗ ಒಂದು ಸ್ವಲ್ಪ ವಾಕಿಂಗು ವ್ಯಾಯಾಮ ಮಾಡೋಣ ಅಂತೇಳಿ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ನಾನು ವ್ಯಾಯಾಮ ವಾಕಿಂಗ್ ಇದೆಲ್ಲ ಮಾಡೋದು ಬಿಟ್ಟು ಒಂದು 4ರಿಂದ 5 ತಿಂಗಳನ್ನ ಆಯಿತು ನೋಡ್ರಿ. ಇವಾಗ ಒಂದು 15-20 ದಿನ ಆಯಿತು ಮತ್ತು ನನ್ನ ವರ್ಕೌಟ್ ಅದು ಸ್ಟಾರ್ಟ್ ಮಾಡೀನಿ. ಅಂದ್ರೆ ವ್ಯಾಯಾಮ ವಾಕಿಂಗು ಒಂದು ಸಣ್ಣ ಪುಟ್ಟ ಯೋಗ ಈ ರೀತಿಯಾಗಿ ಮಾಡ್ತೀನಿ. ಒಂದು ಮಿನಿಮಮ್ 1.25 ಅವರ್ ಅಥವಾ 1 ಅವರ್ ಈ ರೀತಿಯಾಗಿ ಮಾಡೋಕ್ಕಂತೀನಿ ಡೈಲಿ. ಸೊ ಸ್ವಲ್ಪ ನಮ್ಮ ಹೆಲ್ತ್ ಕಡೆನೇ ಗಮನ ಕೊಡಬೇಕಲ್ಲ ಎಲ್ಲ. ಸೊ ಹಾಗಾಗಿ ಒಂದು ದಿನ ಮಿಸ್ ಮಾಡಲಾರ್ದಂಗೆ ಮಾಡಬೇಕು ಅಂತ ಅನ್ಕೊತೀನಿ. ಬಟ್ ಒಂದೊಂದಿನ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀನಿ, ಎಲ್ಲರೂ ಹೋಗೋದ್ರ ಇರ್ತೈತಿ, ಏನಾರು ಒಟ್ಟು ಇದ್ದಿರ್ತೈತಿ ನಂದು. ಸೊ ಆ ದಿನ ಮಿಸ್ ಆಗಿಬಿಡುತ್ತೆ ನೋಡ್ರಿ. ಆದರೂ ಮಿಸ್ ಮಾಡಬಾರ್ದು ಅಂತೇಳಿ ಅಟ್ಲೀಸ್ಟ್ 10-15 ನಿಮಿಷ ಮಾಡೋಣ ಅಂತಂದು ಮಾಡೋಕ್ಕಂತೀನಿ. ಒಟ್ಟು ಈಗ ಕಂಟಿನ್ಯೂಸ್ ಆಗಿ 15-20 ದಿನ ಆಯ್ತು ಮಾಡೋಕ್ಕಂತೀನಿ. ಅಂದ್ರೆ ಒಂದು ಸ್ವಲ್ಪ ಇಡೀ ದಿನ ಮನುಷ್ಯ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರ್ತಾನೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ನೆಗಡಿ ಒಂದು ರೀತಿ ಕಫ ರೀತಿ ಆಗಿರೋದ್ರಿಂದ ಯೋಗ ಅದು ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತೇಳಿ. ಆ್ಯಂಡ್ ತಲೆನೋವು ಟ್ಯಾಬ್ಲೆಟ್ ಅದು ತೊಗೊಂಡಿಂದ ತಲೆನೋವು ಕಡಿಮೆ ಆಗೈತೆ ಬಿಡ್ರಿ. ಕೆಮ್ಮು ಗಂಟ್ಲು ಕೆರೆತ ಇದೆಲ್ಲ ಕಡಿಮೆ ಆಗೈತಿ. ಬಟ್ ಏನಂದ್ರೆ ನೆಗಡಿನ ಕಡಿಮೆ ಆಗವಲ್ಲದ್ರಿ. ಎಂಥದಾರ ನೆಗಡಿ ಇರ್ಬೇಕು ಏನೋ, ನನಗೆ ಸಾಕಾಗೋಗ್ಬಿಟ್ಟೈತಿ. ಹೆಚ್ಚು ಕಡಿಮೆ ಒಂದು 20 ದಿನ ಆಗಕ್ಕೆ ಬಂತು. ಈಗೂ ಮಾತಾಡೋ ಒಂದು ಸ್ವಲ್ಪ ನೋಡು ಕೆಮ್ಮು ಬಂದೋ ರೀತಿ ಆಗುತ್ತೆ. 1-2 ದಿನ ಕಡಿಮೆ ಆದೋ ರೀತಿ ಅನ್ಸುತ್ತೆ, ಮತ್ತು ಕಡಿಮೆ ಆಗಿಲ್ಲ ಅಂತೇಳಿ ಅನ್ಸುತ್ತೆ. ಸೊ ಬರೀ ಹಿಂಗೆ ಅನ್ಸಕ್ಕಂತೈತೆ ನೋಡ್ರಿ. ಸೊ ಈಗ ಪಲ್ಯ ಅದು ಮಾಡಿದೆ, ಆಲೂಗಡ್ಡೆ ಪಲ್ಯ. ಸೊ ನೆಕ್ಸ್ಟ್ ಈಗ ಬಿಸಿನೀರು ಕಾಸ್ಕೊಂಡು ಬಾಟ್ಲಿಗೆ ಹಾಕ್ಕೊಳಕಂತೀನಿ. ಆ್ಯಂಡ್ ಖಾಲಿ ಹೊಟ್ಟೆಲೇನು ಒಂದು ಟ್ಯಾಬ್ಲೆಟ್ ತೊಗೊಳೋದಿತ್ತು, ತೊಗೊಂಡೆ ನೋಡ್ರಿ ಈಗ. ಆ್ಯಂಡ್ ಸ್ನಾನಕ್ಕೂ ನೀರು ಕಾಯ್ಕಿಟ್ಟು ಬಂದೀನಿ. ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ಈಗ ದೋಸೆ ಹಾಕಬೇಕು. ಸರಿ ಈಗ ಸರಿ ಇದು ಹಾಕ್ತೀನಿ ತಡಿ. ಈಗ 1ನೇ ದೋಸೆ ಹಿಂಗೆ ಬರ್ತೈತಿ, ಮತ್ತೆ ಎಲ್ಲಿ ಸಿಗ್ತೀವಲ್ಲ ಇದು ತೊಗೊಂಬರ. ಇದು ಇದು ಬಟ್ಟಲ ತಗೊಂಡು ಹೋಗವ. ಚಟ್ನಿ ಮಾಡಿಲ್ಲ, ಬಟ್ಲ ತೆಗೆದು ಬಿಡು. ಬರ್ರಿ ಬಟ್ಲ ತೆಗಿ. ನಾನು ಸೊ ಈಗ ನೋಡ್ರಿ ಅರ್ವಿಂಗ್ ಈಗ ದೋಸೆ ಹಾಕ್ಕೊಟ್ಟೆ. ನೆಕ್ಸ್ಟ್ ಈಗ ನಾನು ಹಾಕ್ಕೊಳಕ್ಕಂತೀನಿ. ಉದ್ದಿನ ಬೇಳೆ ಇಲ್ಲಾರ್ದಕ್ಕೆ ಹೆಸರು ಕಾಳು ಹಾಕಿನಲ್ಲ, ದೋಸೆ ನೋಡ್ರಿ ಯಾವ ರೀತಿ ಬರೋಕ್ಕಂತಾವಂತೆ. ಇತ್ತಾಗ ಇದು ಹೆಸರು ಕಾಳು ದೋಸೆನೂ ಆಗಿಲ್ಲ, ಇತ್ತಾಗ ನಮ್ಮ ಮಾಮೂಲಿ ದೋಸೆ ಮಾಡ್ತೀನಲ್ಲ ಅದನ್ನೂ ಆಗಿಲ್ಲ.
ಅಂದ್ರೆ ಉದ್ದಿನಬೇಳೆ ಎಷ್ಟು ಹಾಕ್ತಿರಲ್ಲ ಸೊ ಅಷ್ಟೇ ಹೆಸರು ಕಾಳು ಹಾಕಿನಿ. ಒಂಚೂರು ಒಂದು ಅರ್ಧನ ಒಂದು ಮುಟ್ಟಿಗೆ ಅಷ್ಟು ಹೆಚ್ಚಿಗೆ ಹಾಕೀನಿ. ಅಷ್ಟಾಗಿನ ದೋಸೆ ಪರ್ಫೆಕ್ಟಾಗೇನು ಆಗಿರಲಿಲ್ಲ, ಅಷ್ಟಕ್ಕಷ್ಟ ಆಗಿದ್ದು. ಒಟ್ಟು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನೋಡ್ರಿ. ಇನ್ನೂ ಸ್ವಲ್ಪ ಹೆಸರು ಕಾಳು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗ್ತಿದ್ವು ದೋಸೆ. ಸ್ವಲ್ಪ ಹಾಕಿನಲ್ಲ ದೋಸೆ ಒಂದು ರೀತಿ ಬಿರ್ಸೋದು ರೀತಿ ಆಗಿದ್ದು. ಸೊ ಬರ್ರಿ ಈಗ ನಾಷ್ಟ ಮಾಡೋಣಂತ. ಅರ್ಜುನನ ಈಗ ಟೀ ನೋಡ್ಕೊತ ನಾಷ್ಟ ಮಾಡಕತ್ತಾನ. ಈಗ ನಾನು ನಾಷ್ಟ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಎಗ್ ರೈಸ್ ಮಾಡ್ತಾ ಇದೀವಿ ನೋಡಿ. ನಮ್ಮ ಅಕ್ಕ ಮತ್ತು ನಾನು ಸೇರಿ ಎಗ್ ರೈಸ್ ಮಾಡ್ತಾ ಇದೀವಿ. ಫಸ್ಟ್ ಇಂಗ್ರೀಡಿಯೆಂಟ್ ಏನೇನು ತಗೊಂಡಿವಿ ಅಂತ ಹೇಳೋಣ. ಫಸ್ಟ್ ಎಣ್ಣೆ ತಗೊಳ್ಳೋಣ. ಫಸ್ಟ್ ಮತ್ತು ಸೆಕೆಂಡ್ ಜೀರಿಗೆ, ಸಾಸಿವೆ ಮತ್ತು ಗರಂ ಮಸಾಲ ಮತ್ತು ಖಾರದ ಪುಡಿ ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಟೊಮೆಟೊ ತೊಗೊಂಡಿವಿ, ಈರುಳ್ಳಿ ಮತ್ತು ಕರಿಬೇವು ಮತ್ತು ಎಗ್ಗನ್ನು ತೊಗೊಂಡಿದ್ವಿ ಮತ್ತು ರೈಸ್ ಅಂದ್ರೆ ಬೇಯಿಸಿದ ರೈಸ್ ತೊಗೊಳ್ಳೋದು. ಅನ್ನ ಮಾಡಿ ನೋಡ್ರಿ. ಈಗ ನೈಟ್ ಊಟಕ್ಕೆ ಈಗ ಎಗ್ ರೈಸ್ ಮಾಡ್ಕೊಂಡು ತಿಂದ್ರಾತು ಅಂತ ನಾನು ಮತ್ತು ತಮ್ಮ ಮೂರ ಮಂದಿಲ್ಲ. ಸೊ ಹಸ್ಬೆಂಡ್ ನಾಳೆ ಬೆಳಗ್ಗೆ ಬರ್ತಾರ. ಸೊ ಬೆಳಗ್ಗೆ ಅಂಕರ ದೋಸೆ ಮಾಡ್ಕೊಂಡು ತಿಂದ್ವಿ ಬೆಳಗ್ಗೆ ಮಧ್ಯಾಹ್ನ. ಈಗ ರಾತ್ರಿ ಊಟಕ್ಕೆ ತಮ್ಮನ ಕೈ ರುಚಿ ನೋಡೋದು. ಈಗ ಫಸ್ಟ್ ಟೈಮ್ ಅವ್ನ ಕೈ ರುಚಿ ಇದು ಎಗ್ ರೈಸ್ ತಿಂದೆ ಇಲ್ಲ. ನಾನು ಅನ್ನ ಸಾಂಬಾರ ಇಂಥದ್ದು ತಿಂದೈತಿ. ತಿಂದಿಲ್ಲ ಅಂತ ನೆನಪಾರ ಹೇಳ್ರಿ ಆಕಿ. ನನಗಂತೂ ನೆನಪೈತಿ, ಚಲೋ ಆಗಿತ್ತಂತ ಹೇಳಿದ್ಲು. ಮಾಮ ಮಾಡ್ಯಾನ, ನೀ ಮಾಡೀನು ಫಸ್ಟ್ ಟೈಮ್ ತಿನ್ನಕತ್ತೀನಂತ ಅಂದಿ. ನಿನ್ ಕೈ ರುಚಿ ತಿಂದಿಲ್ಲ ನಾನು ಎಗ್ ರೈಸ್ ತಿಂತೀನಿ ಇನ್ನು. ಅವತ್ ಮಾಡಿಕೊಟ್ನಿ ಅಲ್ಲ ಅವತ್ತ ಇಲ್ಲಿ ಕುಂತಾಗ. ಯಾರು ಇದ್ವಿ? ನೀನು ಇದ್ದಿ. ಎಲ್ಲ ಮಾಮ ಇದ್ದ? ಮಾಮ ಇಲ್ಲ. ನೆನಪಿರ್ ನೋಡ್ರಿ. ಇವ್ನ ಕೈ ರುಚಿಲ್ಲ ಎಗ್ ರೈಸ್ ತಿಂದಿನಂತ ಇವ್ ನೆನಪೈತೆ ಅಂತ, ಬಟ್ ನನಗೆ ನೆನಪನ ಇಲ್ಲ. ಸೊ ಬರೀ ಇವತ್ತು ನೋಡೋಣ ಹೆಂಗೆ ಯಾವ ರೀತಿ ಎಗ್ ರೈಸ್ ಮಾಡ್ತಾನಂತೆ. ಈಗ ಎಷ್ಟು ಚಮಚ ಹಾಕ್ಕೊಂಡು ಎಣ್ಣೆ? 2 ಸ್ಪೂನ್ ಎಣ್ಣೆ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಚಿರ್ತಾನೆ. ಗ್ಯಾಸ್ ಹಚ್ತಾ ಇದ್ದೀನಿ. ಸೊ ನೋಡ್ರಿ, ವೈಟ್ ರೈಸ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಬಾಸುಮತಿ ರೈಸ್ ಹಾಕಿನಿ, ಒಂದು ಸ್ವಲ್ಪ ಜೀರಾ ರೈಸ್ ಹಾಕಿನಿ, 2 ಮಿಕ್ಸ್ ಮಾಡಿ ಹಾಕಿನಿ. ನಿನ್ನೆ ಟೊಮೆಟೊ ರೈಸ್ ಮಾಡಿದ್ದೀನ, ಸಖತ್ತಾಗಿತ್ತು. 2 ರೇಷನ್ ಅಕ್ಕಿ ಮತ್ತು ಬಾಸುಮತಿ ರೈಸ್ 2 ಮಿಕ್ಸ್ ಮಾಡಿದ್ದೆ. ಇನ್ನೂ ಭಾರಿ ಆಗಿತ್ತು. ಸೊ ಹಂಗಾಗಿ ಇವತ್ತೂ ಅದ ರೈಸ್ ಹಾಕಿನಿ. ಇನ್ನೊಂದು ಆಗ್ಬೇಕಿತ್ತಾನೆ ಎಗ್. 3 ಮಂದಿ ಇದ್ದೀವಿ, 4 ತರಿಸಿದ್ರೆ ಅದಂತ ತರಿಸಿದೆ ನೋಡ್ರಿ. ಎಗ್ ರೈಸ್ ಮಾಡಕ ಏನಾದ್ರು ಗರಂ ಆಗೈತಿ. ಇದು ಎಣ್ಣೆ ಅಂಕಾರ ನೋಡಿ, ಜೀರಿಗೆ ಹಾಕ್ತಾ ಇದೀನಿ. ಸಾಸಿವೆ ಹಾಕಂತಂದ್ರಿ, ಆಮೇಲೆ ಜೀರಿಗೆ ಹಾಕಿನಿ ನೋಡಿ. ಒಗ್ಗರ್ನಾಗ ಹೋಗಿ ಉರಿ ಸಣ್ಣ ಇಡಬೇಕು, ಬಡ ಹೊತ್ತು ಬಿಡ್ತಾವು. ಉಳ್ಳಾಗಡ್ಡಿ, ಈ ಕರಿಬೇವು ನೋಡ್ರಿ, ಕೊತ್ತಂಬರಿ ಹಾಕ್ಬೇಕು. ಕರಿಬೇವು ಭಾಳ ಹಾಕಿ ಸಾಕು. ಕರಿಬೇವು ಬದಲು ಇನ್ನೂ ಕೊತ್ತಂಬರಿ ಹಾಕಿದ್ರೆ ಚಲೋ ಆಗುತ್ತೆ, ಬಟ್ ನನ್ನ ಕೊತ್ತಂಬರಿ ಯೂಸ್ ಮಾಡಲ್ಲ. ಸಾಕು, ಉಳ್ಳಾಗಡ್ಡಿ ಹಾಕಿ ಜಲ್ದಿ. ಟೊಮೆಟೊ ಹಾಕ್ತಾ ಇದೀನಿ. ಅರ್ಧ ಮಾಡ್ಬೇಕಂತೀಯಲ್ಲ. ಏನೋ ಮಾಡಕ್ಕಂತಂದು ಅಷ್ಟ ನಾವು ಅಷ್ಟು ಹೆಚ್ಚಿದ ಊಟ ಹಾಕಿಬಿಡ್ತೀನಿ. ಇವಾಗ ಅರ್ಧ ಉಳ್ಸನ ಅರ್ಧ ಹಾಕ್ಯಾನ. ಏನು ಮಾಡ್ತಾನ ನೋಡಂದ್ರೆ. ಈಗ ಒಂದು ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಇದ್ರೆ ಹಾಕೋಬೋದನ್ನ. ಉಪ್ಪು, ಖಾರ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಹಾಕಿದ್ರಿ? ಹಾಕ್ಕೊಬೋದು. 1.5 ಸ್ಪೂನ್ ಮ್ಯಾಗ ಹಾಕ್ಕೋಬೋದು. ಕಡಿಮೆ ಇದ್ರೆ ಅನ್ನಕ್ಕೆ ಉಪ್ಪು ಹಾಕಿನಿ. ಅವಕ್ಕೆ ಕೋಸ್ ಅಷ್ಟು ಹಾಕು, ಒಂದು ಅರ್ಧ ಚಮಚ ಹಾಕು. ಅರ್ಧ ಚಮಚ ಹಾಕ, ಆಟಲ್ಲ. ಮಿಕ್ಸ್ ಮಾಡ.
ಇದನ್ನ ಎಗ್ ಯಾವಾಗ ಹಾಕ್ತಿ? ಒಬ್ಬೊಬ್ರಿಗೆಲ್ಲ ಮಾಡ್ತೇನೆ, ಹೆಂಗ್ ಮಾಡ್ತೀವಿ? ಒಬ್ಬರು ಒಮ್ಮಿಗೆ ಮಾಡ್ತೀವಿ. ಇಬ್ಬರಿಗೆ ಆಗುತ್ತಾ, ಇನ್ನೊಬ್ರಿಗೆ ಆಗುತ್ತೆ. ಓ, ಹಿಂಗೆ ಒಬ್ಬೊಬ್ರಿಗೆ ಮಾಡಾಕತ್ತಿ ನೀನು? ಇವ್ರ ಹಣ್ಣು ಸಾಲೋದಿಲ್ಲ ನೋಡಿ. ಸೂದಾತ ಹಂಗಿದ್ರ. ಉದುರ ಆಗಿಲ್ಲಲ್ಲ ಅನ್ನ? ಎಗ್ ಹೊಡಿತಾ ಇದೆ ನೋಡಿ. ಈಗ ಅನ್ನ ಹಾಕೈತೆ ನೋಡ್ರಿ. ಅನ್ನ ಹಾಕಿ ಎಗ್ಗನ್ನು ಹೊಡಿಯುತ್ತಿದ್ದಾನೆ. ಸಿಪ್ಪಿ ಬಿದ್ದೈತೇನ ಮತ್ತ? ಹಂಗ ನೋಡ್ರಿ ಮಾಡೋದು ಎಗ್. ನಾ ಹಿಂಗೆ ಮಾಡೋದಿಲ್ಲಪ್ಪ ನಾನು ಒಗ್ಗರಣೆ ಒಳಗನ ಕತ್ತಿ ಒಳಗೆ ಹಾಕಿಬಿಡ್ತೀನಿ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅನ್ನ ಹಾಕಿ ಮಿಕ್ಸ್ ಮಾಡ್ರಿ. ನೋಡಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಉರಿ ಸಣ್ಣ ಇಡು, ಅನ್ನ ಹೊತ್ತತ್ ಮತ್ತ. ಮತ್ತು ಇನ್ನೊಂದು ಟ್ರಿಪ್ ಮಾಡ್ತಾನೆ ನೋಡ್ರಿ. ಈಗ ಒಂದು ಟ್ರಿಪ್ ಆತು, ಈಗ ಇನ್ನೊಂದು ಟ್ರಿಪ್ ಮಾಡ್ತಾನೆ. ಈಗ ಅಂಗಡಿ ಒಳಗೆ ಮಾಡ್ತಾರಲ್ಲ ಹಿಂಗೆ ಒಬ್ಬೊಬ್ಬರ ಇದ್ದಿಬ್ಬರ ಬಂದಾಗ ಹೆಂಗೆ ಮಾಡ್ತಾರ ಹಂಗೆ ಮಾಡಾಕತ್ತಾನ. ಹಿಂಗಾಯ್ತು ನೋಡ್ರಿ ಈಗ ಎಗ್ ರೈಸ್. ಬಟ್ ಅನ್ನ ಉದುರಾಗಬೇಕಿತ್ತು. ಅನ್ನ ಒಂದು ಸ್ವಲ್ಪ ಮಿಜ್ಜೆಗೈತಿ ನೋಡಿದ್ರೆ ಮತ್ತೊಂದು ಸ್ವಲ್ಪ ನೀರು ಕಡಿಮೆನೇ ಹಾಕಿನಿ. ಒಂಚೂರು ಒಂದು ಟೀ ಕಪ್ಪನ 2 ಟೀ ಕಪ್ ಅಷ್ಟು ಕಡಿಮೆ ನೀರು ಹಾಕಿನಿ, ಆದರೂ ಮಿಜ್ಜೆಗೈತಿ. ಇದು ಎಗ್ ರೈಸಿಗೆಲ್ಲ ಅನ್ನ ಸ್ವಲ್ಪ ಹಿಂಗೆ ಹೊಳಮಳ ಹೊಳ್ಳಾಡಿಸ್ತೀವಲ್ಲ, ಅದು ಅನ್ನದಾಗ ಹೊರಡೋದು ಬಿಡ್ತೈತೆ ನೋಡ್ರಿ. ಇನ್ನೂ ಸ್ವಲ್ಪ ನೀರು ಕಡಿಮೆ ಹಾಕ್ಬೇಕಿತ್ತು. ಆತ ಇನ್ನ ಐತೆ ಇದು ಆತ್ ನೋಡಿ. ರುಚಿಯನ್ನು ನೋಡು. ಕರೆಕ್ಟ್ ಆಗೈತಿ. ಸುಡು ಸುಡ್ದ ಹಾಕಿಯಪ್ಪ. ಚಲೋ ಆಗೈತಿ. ಇದ್ರ ಹಾಕ್ತೀನ ಈ ತಾಟ್ಲೆ ಹೆಂಗಿದ್ರು ಬಂದೈತಿ. ಈಗ ಮಾಡಿರೋದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದು ಮತ್ತೆ ಇನ್ನೊಂದು ಟ್ರಿಪ್ ಮಾಡ್ತಾನೆ ನೋಡ್ರಿ. ಈಗ ಮಾಮ ಸ್ಪೆಷಲ್ ಎಗ್ ರೈಸ್ ಮಾಡ್ಯಾನ, ತಿನ್ಬಾ. ಎಗ್ ರೈಸ್ ತಿಂದಿರಿ? ಮಾಮ ಮಾಡಿದ್ದ, ಮಾಮ ಮಾಡಿದ ಎಗ್ ರೈಸ್ ತಿಂದು ಟೇಸ್ಟ್ ಮಾಡಿ ತಿಂದಿರ್ಬೇಕು ಅವನು. ಇಲ್ಲಿ ತಗೋ ನಿನ್ ಪ್ಲೇಟ್, ನಿನಗ ಇದು ತಗೋ, ತಿಂದು ಹೆಂಗಾಗೈತೆ ಅಂತ ಹೇಳ. ಸುಡ್ತಾ ಇದ್ದೀವಿ. ಮಮ್ಮಿ ಚಲೋ ಆಗಿಲ್ಲ ಅಂತ ಅದಕ್ಕೆ ಚಲೋ ಆಗೈತಿ. ಆದ್ರೆ ಇದು ಎಗ್ ರೈಸ್ ಅಲ್ಲ, ಇದು ಎಗ್ ಬಾತ್. ಇದು ಅನ್ನ ಅನ್ನ ಬಾತ್ ಆಗಿತ್ತು. ಅನ್ನ ಅನ್ನ ಮಾಡಾಗಿತ್ತು. ಬಾತ್ ಬಾತ್ ಮತ್ತೆ ಅನ್ನ ಮಿಜ್ಜಾತ ಬಾತ್. ಎಗ್ ರೈಸ್ ಒಳಗೆ ಎಗ್ ಬಾತ್ ಆಗೈತೆ ನೋಡ್ರಿ. ಉಪ್ಪ ಮಾಡ್ತಾರೆ ಮತ್ತೆ ಉಳಿತೈತಿ. ಇನ್ನೊಂದು ತಿಂತಾನೆ ಗೊತ್ತಿಲ್ಲ, ಅವ್ನು ಸಾಕಲ್ಲ ಬದವ.
ನಾನು ಹೋಗಾಕ್ತೀನಿ ಒಂದು ಸ್ವಲ್ಪ ಅದನ್ನು ಬೇಯಿಸಿ ಒಂದು ಸ್ವಲ್ಪ ಬೇಯಿಸ್ತೀನಿ ಭಾಳ ಬೇಯಿಸಲ್ಲ. ಇದನ್ನ ಒಂದು ಸ್ವಲ್ಪ ಬೇರೆ ರೀತಿ ಮಾಡಿ ನೋಡ್ರಿ. ಹಾಗಾದಾಗ ಅನ್ನ ಹಾಕಿಂದ ಎಗ್ ಒಡೆದು ಹಾಕಿದ್ದ, ಈಗ ಎಗ್ ಒಡೆದು ಹಾಕಿ ಒಂದು ಸ್ವಲ್ಪ ಕಡ್ಡಾಡಿಸಿ ಕಟ್ ಅನ್ನ ಹಾಕಿದ ನೋಡ್ರಿ. ಬೈಟ್ ನಾನ್ ನೋಡ್ರಿ ಎಲ್ಲಾರು ತಿಂದ್ರು ಹಿಂಗೇನು ಅದ ಇಟ್ಬಿಟ್ಟು ತಿಂದು ಖಾಲಿ ಮಾಡಿ ಇಟ್ಬಿಡ ಮಾಡಿ ನಮಗ ಕೊಡ್ಬೇಕು ನೀವು ಫಸ್ಟ್ ಟೇಸ್ಟ್ ಹಂಗಾಗೈತೆ ನೋಡ್ರಿ ಅಂತೇಳಿ. ಹೌದಿಲ್ರಿ? ಕಮೆಂಟ್ ಮಾಡಿ ಹೇಳ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತಮ್ಮ ಮಾಡಿರೋ ಎಗ್ ರೈಸ್ ಯಾವ ರೀತಿ ಆಗಿತ್ತು ಅಂತೇಳಿ. ಸೊ ಪರವಾಗಿಲ್ಲ, ಚೆನ್ನಾಗೈತಿ. ನನಗೆ ನೆನಪಿದ್ದಂಗ ತಮ್ಮ ಮಾಡಿರೋ ಎಗ್ ರೈಸ್ ನಾನು ತಿಂದಿಲ್ಲ ಅಂತ ಅಂದು ಅನಿಸ್ತೈತಿ. ಬಟ್ ತಮ್ಮ ಹೇಳೋ ಪ್ರಕಾರ ತಿಂದಿನ ಅಂತ ನನಗೆ ನೆನಪನ ಇಲ್ಲ. ಸೊ ಐ ಹೋಪ್ ಎಲ್ಲರಿಗೂ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.